ಆ್ಯಕ್ಟಿಂಗು, ಡೈರೆಕ್ಷನ್ನು, ಹಾಡು ಯಾವ್ದು ಈಸಿ ಅನ್ಸುತ್ತೆ ನಿಮಗೆ ಬೇಗ ಟಕ್ ಟಕ್ ಟಕ್? ನಿರ್ದೇಶನ ಅದು ತುಂಬ ದೊಡ್ಡ ಕೆಲಸ. ಅದು ಬಟ್ ಖುಷಿ ನಿಮ್ಗೆ ಕೊಡೋದು ಏನೆಂದು ಮುಗಿಯೋದ ಕೆಲಸ ಬೇರೆ ಅದು. ಅಂದರೆ ಅದರಲ್ಲೊಂದು ಶಾಶ್ವತ ನಿರುದ್ಯೋಗನೇ ಇದೆ, ಶಾಶ್ವತ ಉದ್ಯೋಗ ಅಂತ ಅನಿಸುತ್ತೆ. ಏನೇನೋ ಯೋಚನೆ ಮಾಡೋದು, ಕತೆ ಹೊಡೆಯೋದು, ನಗ್ಸೋದು, ಆಡಿಸೋದು. ನಿರ್ದೇಶನದಲ್ಲಿ 8-10 ಡಿಪಾರ್ಟ್ಮೆಂಟ್ಗಳನ್ನ ಹ್ಯಾಂಡಲ್ ಮಾಡಬೇಕಲ್ಲ. 8-10 ಡಿಪಾರ್ಟ್ಮೆಂಟ್ಗಳು, ಅದು ತುಂಬ ಕಾಂಪಿಟೇಟಿವ್ ತಲೆಗಳಿರ್ತಾವಲ್ಲಿ. ಸೊ ದಿನಾ 8 ತಲೆ ಚಚ್ಕೊಂಡು ಮನೆಗೆ ಹೋಗ್ಬೋದು. ಇದು ಬೇರೆದೆಲ್ಲ ಆಗಲ್ಲ. ಕಾವ್ಯ ಅದು ಇದುವರೆಗೂ ಒಂದು ಖುಷಿಗೆ ಅಂತಿದೆ, ಯಾಕಂದರೆ ಸುಮಾರು ಜನ ಪೇಮೆಂಟ್ ಕೊಡಲ್ಲ ನನಗೆ. ಯಾವಾಗ ಪೇಮೆಂಟ್ ಅಂತ ಫಿಕ್ಸ್ ಆಗುತ್ತೋ ಅವತ್ತು ಹೋಗುತ್ತೆ ನಾವು ಬರೆಯೋಕ್ಕಾಗಲ್ಲ. ಸೊ ನಾನು ಯಾವತ್ತೊಂದು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆಮೇಲೆ ಕವಿತ್ವ ಬಟ್ ನೀವು ಬರೀಬೇಕಾರೆ ವಿತ್ ಟ್ಯೂನ್ ಹಾಕಿ ಬರೀತೀರಾ ಅಥವಾ ಬರೀ ಲಿರಿಕ್ಸ್ ಬರೀತೀರಾ ಬಿಟ್ರೆ? ಯಾಕಂದರೆ ನಾರ್ಮಲಿ ಇವಾಗ ಒಂದು ನೀವು ಬರೆಯೋ ಸಾಂಗಿಗೆ ಒಂದು ಟ್ಯೂನ್ ಆದರೆ ನೆಕ್ಸ್ಟ್ ಬರೆಯೋದು ಇನ್ನೊಂದು ಟ್ಯೂನ್ ಆಗುತ್ತೆ. ಭಾವನೆ ಹೇಳ್ದಂಗೆ ಲಿರಿಕ್ಸ್ಗಳು ಬದಲಾದಾಗ. ಬಟ್ ನೀವು ಟ್ಯೂನ್ ಹಾಕೇ ಬರೀತೀರೋ, ಟ್ಯೂನ್ ಏನೋ ಮನಸ್ಸಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೀಗೆ ಬರುತ್ತೆ, ಹೀಗೆ ಹಾಡಬೇಕು ಅಥವಾ ಸುಮ್ಮನೆ ಬರೆದು ಕೊಡ್ತೀರಾ ಹೇಗೆ? ಅವ್ರು ಟ್ಯೂನ್ ಅಂದರೆ ನಾವು ಈಗ ಈ ಚಿಕ್ಕ ಮಕ್ಕಳು ಮೂ ಅಂತಿರ್ತಾವೆ ಗೊತ್ತಾ, ಹಾಲು ಕುಡಿಬೇಕಾದ್ರೆ. ಈ ಜಾತ್ರೆಯಲ್ಲಿ ಪಿ ತೊಗೊಂಡು ಮಕ್ಕಳು ಈಗ ಏಕದೋತೀನ್ ನುಡಿಸಿದ್ರೆ ಅವನ ತಲೆಯಲ್ಲಿ ಅದು ಏಕದೋತೀನು, ಕೇಳೋರಿಗೆ ಅದು ಏನು ಅನ್ನೋದೇ ಗೊತ್ತಾಗಲ್ಲ. ಈಗ ಏಕದೋತೀ ಬರಲ್ಲ, ಅದು ಅದೇ ಟ್ಯೂನ್ ಬರಲ್ಲ. ಆ ಥರದ್ದು ಏನೋ ಒಂದು ಮೀಟರ್ ಇರುತ್ತೆ ನಮ್ಮ ತಲೆಯಲ್ಲಿ, ಏನೋ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ. ಅದು ಹಿಂಗೆ ಹೋದರೆ ಸರಿ ಹೋಗ್ಬೋದು ಅನ್ನೋ ಒಂದು ಅಂದಾಜಲ್ಲಿ ಏನೋ ಗೀಚಾಡ್ಕೊಂಡು ಕೂತಿರ್ತೀವಿ. ಈ ಕಂಪೋಸರ್ ಕೈಗೆ ಸಿಕ್ಕಿದಾಗ ಅದು ಇನ್ನೇನೋ ಜಾದು ಶುರು ಆಗುತ್ತೆ. ಒಂದೊಂದು ಸತಿ ಕಂಪೋಸರ್ ತುಂಬ ಇಷ್ಟಪಟ್ಟು ಏನೋ ಮಾಡಿರ್ತಾನೆ, ಅದಕ್ಕೂ ಬರಿತೀವಿ. ವಾಟ್ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಆದ್ದರಿಂದ ಯಾವ್ದು ಬೇಕಾದ್ರೆ ನಡೆಯುತ್ತೆ ನಮ್ಮ ವಿಷಯದಲ್ಲಿ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಕೇಳಬೇಕು, ಭಟ್ರು ಖಾನ್ದಾನ್ ಇಂಡಸ್ಟ್ರಿಯಲ್ಲಿ ಬೆಳೀತಾ ಹೋಗ್ತಾ ಇದೆ. ಆಮೇಲೆ ನಿಮ್ಮ ಒಂದು ತಂಡ, ಶಿಷ್ಯ ವೃಂದ, ಭಟ್ರಿಂದ ಸೂರ್ಯ ಶಿಷ್ಯರು, ಈ ಕಡೆ ಭಟ್ರು ಶಿಷ್ಯಂದರು, ಹೊಸ ಹೊಸ ಪ್ರತಿಭೆಗಳನ್ನ ನಾಯಕ ನಟನಾಗಿ ಮಾಡಿಬಿಟ್ರಿ, ಸ್ಟಾರ್ಗಳಾಗೋದ್ರು. ಒಂದು ಹೊಸ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಏನೋ ಒಂಥರ ಭಟ್ರು ಜೊತೆ ಕೆಲಸ ಮಾಡೋದು, ಅವ್ರ ಜೊತೆ ಒಂದು ಗರಡಿಲಿ ಪಳಗೋದು ಒಂಥರ ಈ ನಿರ್ದೇಶನ ಅಥವಾ ನಟನೆಗೆ ಬರೋಕ್ಕೆ ಒಂದು ತರಬೇತಿ ಶಾಲೆ ಆದಂಗೆ ಆಗೋಗಿದೆ ಅನಿಸುತ್ತೆ ಮೋಸ್ಟ್ಲಿ. ಯಾಕಂದರೆ ನಿಮ್ಮ ಈ ದೇವರದೇ ನೋಡಿದ್ರೆ ಗಡ್ಡ ವಿಜಿ ಸಿನಿಮಾ ನಿಮ್ಮ ತಂಡದಲ್ಲಿ ಇದ್ದವರು ಅವರು. ಇಷ್ಟು ದಿನ ಬರೋ ಒಂದು ಸಿನಿಮಾಗಳು ಸುಮಾರು ಒಂದು 2-3 ವರ್ಷ ಹಿಂದಕ್ಕೆಲ್ಲ ಹೋಗ್ತಾಯಿದ್ರೆ ಬರೀ ಹೀರೋಯಿನ್ ಅಷ್ಟೇ ಮುಖ್ಯ ಇರುತ್ತೆ, ಪಾತ್ರಗಳನ್ನ ಜಾಸ್ತಿ ಬಿಂಬಿಸ್ತಿರ್ಲಿಲ್ಲ. ಬಟ್ ಇಲ್ಲಿ ಬರೀ ಪಾತ್ರಗಳೇ ಎದ್ದು ಕಾಣಿಸ್ತಾ ಇದ್ದಾವೆ. ಒಂದು ಹೊಸ ಪ್ರಯತ್ನ ಇದೆಲ್ಲ. ನಾವು ಮೊದಲಿಂದ ಅಂದ್ಕೋತಿದ್ದಿದ್ದು ಅದೇ. ಈಗ ತಮಿಳು, ತೆಲುಗು, ಕೇರಳ, ಹಿಂದಿ, ಭೋಜ್ಪುರಿ, ರಾಜಸ್ಥಾನಿ, ಸುಮಾರು ಇಂಡಸ್ಟ್ರಿಗಳಲ್ಲಿ ಈ ಸ್ನೇಹಿತರುಗಳೆಲ್ಲ ಒಂದು ಗ್ರೂಪ್ ಆಗಿ ಸತತವಾಗಿ ಆಡಿಯನ್ಸ್ ಜೊತೆಗೆ ಟಚ್ಚಲ್ಲಿರೋದು ಇಲ್ಲಿ ಕಮ್ಮಿ ಕನ್ನಡದಲ್ಲಿ. ಅದು ಯಾವತ್ತು ಕಮ್ಮಿ ಆಗುತ್ತೋ ಈ ರಾಜಸ್ಥಾನಿ, ಭೋಜ್ಪುರಿ ಇವೆಲ್ಲ ಇಂಡಸ್ಟ್ರಿಗಳು ಹಿಂದಿ ಹಾವಳಿಗೆ ಹಿಂದೆ ಹೊರಟೋದು. ರಾಜಸ್ಥಾನು ಕೂಡ ಮುಂಚೆ ಒಂದು ಮರಾಠಿ ಇಂಡಸ್ಟ್ರಿ ಒಂದು ಅಕ್ಕಪಕ್ಕದ ಯಾವುದೋ ಪ್ರಬಲವಾಗ್ತಾ ಹೋಗುತ್ತೆ, ತುಂಬ ಜೋರಾಗ್ತಾ ಹೋಗುತ್ತೆ. ಅದು ಇಲ್ಲಿ ಎಷ್ಟೇ ನಾವು ಚರ್ವಣ ಅನಿಸಿದ್ರೂ ಇರೋದು ಹೌದು, ಅದು ಹಾವಳಿ, ಪರಭಾಷಾ ಹಾವಳಿ ಅಂತ ಕರಿತೀವಿ. ಅದಕ್ಕೆಲ್ಲ ಟೈಟ್ಲ್ ಹಾಕಿ ನೀವು ನ್ಯೂಸ್ ಮಾಡ್ತೀರಿ, ಕ್ಯಾಮ್ರಾ ತೊಗೊಂಡು ಹೋಗ್ತೀರಿ. ಅದು ಯಾವುದೋ ಸಿನಿಮಾ ಇಷ್ಟು ದುಡ್ಡು ಮಾಡಿಬಿಡುತ್ತಂತೆ, ಕನ್ನಡಿಗರು ಕನ್ನಡ ಸಿನಿಮಾನೇ ನೋಡಲ್ಲ, ಹಾಗೆಲ್ಲ ಇರೋದಿಲ್ಲ. ಅದು ಈಗ ಬಿಟ್ಕೊಳ್ಳೋದು ಯಾರು? ಕನ್ನಡಿಗರೇ ತಾನೆ. ಅಲ್ಲಿ ಯಾರೊಬ್ಬರು ಪೋಸ್ಟಲ್ಲಿರೋರು ಕನ್ನಡಿಗರೇ. ಸೊ ಕನ್ನಡದ ಒಂದು ವಾತಾವರಣ ಯಾಕೆ ರೆಡಿ ಆಗಲ್ಲ ಸಿನಿಮ್ಯಾಟಿಕಲಿ? ಒಂದೊಂದು 3 ತಿಂಗಳಿಗೆ ಒಂದೊಂದು ಸತಿ ಪ್ರೇಕ್ಷಕರನ್ನು ದೊಡ್ಡ ಮಟ್ಟದಲ್ಲಿ ಎಂಟರ್ಟೈನ್ ಮಾಡ್ತಾ ಬಂದಿರೋ ಪರಂಪರೆ ಕಮ್ಮಿ ಕನ್ನಡದಲ್ಲಿ. ಎಲ್ಲೋ ಒಂದು ಸತಿ ಅಂತ ನಿಂತ್ಕೊಂಡ್ಬಿಡ್ತಾರೆ ಆಡಿಯನ್ಸ್, ಏನಾರು ಹೇಳ್ರಲ್ಲೋ ನಾವು ನೋಡ್ತೀವಿ ಅಂತ. ಆ ಟೈಮಲ್ಲಿ ಬಂದವು ಮುಂಗಾರು ಮಳೆ, ದುನಿಯಾ, ಅದೇನೋ ಒಂದು ಆತ್ಮೀಯತೆ ಬೆಳೆದ್ಬಿಡುತ್ತೆ ಸ್ಕ್ರೀನ್ ಜೊತೆಗೆ. ಕನ್ನಡ ಮೈಂಡ್ ಅಂದರೆ ತುಂಬ ವಿಚಿತ್ರವಾದ, ತುಂಬ ಸುಪುಷ್ಟವಾದ, ಎಲ್ಲದೂ ಗೊತ್ತಿರೋ ಮೈಂಡ್ ಕನ್ನಡಿಗರದ್ದು. ಸುಲಭಕ್ಕೆ ಯಾವುದೂ ನಡೆಯೋದಿಲ್ಲ ಇಲ್ಲಿ. ಇಲ್ಲೊಬ್ಬ ಸುಲಭಕ್ಕೆ ಕನ್ನಡಿಗರು ಒಬ್ಬ ಸಿನಿಮಾದವನ್ನು ಮುಖ್ಯಮಂತ್ರಿ ಮಾಡಲ್ಲ. ಅಂದರೆ ರಾಜಕಾರಣ ಗೊತ್ತಿವರಿಗೆ, ಸೆನ್ಸಿಬಿಲಿಟೀಸ್ ಬೇರೆ. ಸುಮ್ಮನೆ ಯಾವುದನ್ನು ಪಟ್ ಅಂತ ತೀರ್ಮಾನ ತೊಗೊಳ್ಳೋದಿಲ್ಲ. ಈ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನೋಡಿ, ಎಲ್ಲ ನಟರು ಮುಖ್ಯಮಂತ್ರಿಗಳು. ಸೊ ಪರದೆಯಲ್ಲಿ ಏನು ಕಂಡ್ರೋ ಅದನ್ನೇ ಜನ ರಿಯಾಲಿಟಿಲೂ ಅಪ್ಲೈ ಮಾಡಿದ್ರು. ಇಲ್ಲಿ ಈ ಥರದ್ದು ಎಕ್ಸಾಂಪಲ್ಗಳು ಕಡಿಮೆ ಕನ್ನಡದಲ್ಲಿ.
ಇವ್ರು ಬಯಸುವಂಥದ್ದು ಒಂದು 3-4 ತಿಂಗಳಿಗೆ ಒಂದೊಂದು ಗುಳಿಗೆ ಹಾಕ್ಕೊಂಬರೋಂಥ ಗ್ರೂಪ್ಗಳು ರೆಡಿ ಆಗಲಿಲ್ಲ. ಗ್ರೂಪ್ಗಳು ಹುಟ್ಟಿದ ತಕ್ಷಣ ಎಲ್ಲ ಸ್ಪ್ರೆಡ್ ಆಗಿಬಿಡ್ತವೆ. ಒಂದು ಸಕ್ಸಸ್ ಸಿಗೋಣ ಎಲ್ಲ ನಂದು ಇವನು ಇತ್ಲಾಗೋಡೋದ. ಸೊ ಒಂದು ಟೀಮು ಸಕ್ಸಸ್ ಆಯಿತು ಅಂದರೆ ನೆಕ್ಸ್ಟ್ ಆ ಟೀಮಿಂದ 6 ಜನ 6 ಕಡೆ ಸಿಡ್ದೋಗಿ 6 ಸಿನಿಮಾ ಮಾಡ್ತಾರೆ, 6 ಬಾಂಬು. ಸೊ ಅದು ಒಂದೇ ಇರಬೇಕಲ್ಲಿ. ಇನ್ಯಾರಿಗೂ ಆಸೆ ಇರುತ್ತೆ. ಈಗ ಜೊತೆಗೆ ಏನಕ್ಕಿರ್ತಾರೆ, ಅವ್ರದ್ದು ಒಬ್ಬನಿಗೆ ನಟ ಆಗಬೇಕು ಅಂತಿರುತ್ತೆ, ಒಬ್ಬನಿಗೆ ನಿರ್ದೇಶನ ಅಂತಿರುತ್ತೆ. ಅವೆಲ್ಲ ಹಾಗೆ ಬಂದವರಲ್ವ. ಯಾರು ನಮಗಂತೂ ಗುಣಿಚೀಲ ಹಾಕಿಲ್ಲ ಕೂತ್ಕೊಳ್ಳಯ್ಯ ಅಂತಲೂ ಹೇಳ್ತಿರ್ಲಿಲ್ಲ. ಈಗ ತುಂಬ ಅಲ್ಲದೆ ಇದ್ರು ತಕ್ಕ ಮಟ್ಟಿಗೆ ನಮಗೊಂದು ಗೋಣಿಚೀಲ ಸಿಕ್ಕಿದಾಗ ಇಲ್ಲಿ ನೀ ಕೂತ್ಕೊಳ್ಳೋ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಎಲ್ಲ ಸಿನಿಮಾ ನಾವುಗಳೇ ಮಾಡೋಕ್ಕಾಗೋದಿಲ್ಲ. ಸೊ ಜೊತೆಗಿರೋರು ಅಂದ ತಕ್ಷಣವೇ ಅವನು ಬರೀ ಸಹಾಯಕ ದಡ್ಡ ಪೆದ್ದ ಅನ್ನೋದು ಅಲ್ವಲ್ಲ. ತುಂಬ ದೊಡ್ಡ ತಮಾಷೆಗಳು ಮಾಡ್ತೀವಿ ನಾವು ಜೊತೆಗಿರೋರ ಬಗ್ಗೆ, ಅದು ಬೇರೆ. ಬಟ್ ಅವನಿಗೆ ಏನೋ ಒಂದು ಗೊತ್ತಿರ್ತದೆ, ಅವನು ಏನೋ ಒಂದು ಕತ್ತಿ ವರ್ಷ ನಡೀತಾ ಇರ್ತದೆ ಪಕ್ಕದಲ್ಲಿ. ನಾವು ಹೋಗಿ ಬಿಡೋದೆಲ್ಲ ಒಂದು ಕಡೆ. ಯಾರು ಹಿಂಗೆ ಬಾವಿ ಎಡ್ಜಿಗೆ ಬರೋಂಗಿಲ್ಲ, ತಳ್ಬಿಡೋದೆ. ಯಾಕಂದರೆ ನಮಗೆ ಅನ್ನಿಸ್ತಿರುತ್ತಲ್ಲ ಅದು ಇದು ತುಂಬ ಒದ್ದಾಟ ಗುರು, ಅಲ್ಲಿ ಬಿದ್ದರೆ ಒಬ್ಬರೇ ಬಿದ್ದಿದ್ದೀವಿ ಅಂತ ಮೇಲೆ ನೋಡೋದು, ಯಾರು ಇದ್ದಾರೆ ಅಂದರೆ ಹೇಳ್ಕೊಂಬಿಡೋದು ಹಂಗೆ ವಾಪಸ್. ಸೊ ಅದು ಒಂದು ಆ ಥರದ್ದು ನನಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಕಾಶಿನಾಥ್ ಅವ್ರು ಮಾಡಿದ್ರಂತೆ ಹಿಂದೆ, ತುಂಬ ಹಿಂದೆ ಇದ್ವಂತೆ. 4-6 ಗ್ರೂಪ್ಗಳು ಎದ್ದರೆ ಮಾತ್ರ ಅದು ಸುಲಭ ಸಾಧ್ಯ ಜನರನ್ನು ಹಿಡಿಯೋದು. 3-4 ತಿಂಗಳು ಸತತವಾಗಿ ಒಂದೊಂದು ಹಿಟ್ಟನ್ನು ಈ ಗ್ರೂಪ್ ಕೊಡ್ತು, ಆ ಗ್ರೂಪ್ ಕೊಡ್ತು, ಹಂಗೆ ಕೊಡ್ತು, ಹಿಂಗೆ ಕೊಡ್ತು. ಅದು ಎಲ್ಲರೂ ಇಂಡಿವಿಜುವಲ್ ಆಗಿ ಬೆಳೆಯೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಆಡಿಯನ್ಸ್ ಬೆಳೀತಾ ಹೋಗ್ತಾರೆ. ತುಂಬ ದೊಡ್ಡ ಮಟ್ಟದ ಏನೋ ರಿಸಲ್ಟ್ಗಳು ಕೊಡ್ತಾ ಹೋಗುತ್ತೆ ಸಿನಿಮಾ. ಅದು ಬರೀ ಮಾತಾಗುತ್ತೆ, ಯಾರೂ ಕೃತಿಗಳಿಸ್ತಿಲ್ಲ ಅನ್ನೋದು ನನಗೆ ಈ ಮುಂಗಾರು ಮಳೆ ಆದಮೇಲೆ ತಲೆಯಲ್ಲೇ ಕೊರೀತಿತ್ತು. ಸರಿ, ನಾವು ಸುಮ್ಮನೆ ಅದನ್ನು ಸಪೋರ್ಟ್ ಮಾಡೋಣ. ಯಾರು ಸಿನಿಮಾ ಮಾಡ್ತಾರೋ ಬಿಡ್ತಾರೆ ಆಮೇಲೆ ನೋಡೋದು. ಸಿನಿಮಾ ಮಾಡೋದು ಸಿಕ್ಕದವರಿಗೆಲ್ಲ ಸಪೋರ್ಟ್ ಮಾಡೋದು, ಇದನ್ನು ಮ್ಯಾಂಡೇಟ್ರಿ ಮಾಡಿಕೊಂಡೆ. ಯಾವುದೇ ಕಲ್ಮಶ ಇದೆ, ತುಂಬ ಪ್ರಾಮಾಣಿಕವಾಗಿ ನನಗೊಂದು 3 ವರ್ಷ ನಾನು ವೈಯಕ್ತಿಕವಾಗಿ ಇದನ್ನ ಮಾಡಿ ನೋಡ್ತೀನಿ. ಅದು ತುಂಬ ನನಗೂ ಹೆಲ್ಪ್ ಆಯಿತು. ಯಾಕಂದ್ರೆ ಜೊತೆಗಿರೋರು ಅವಾಗ ಡಬಲ್ ಕೆಲಸ ಮಾಡ್ತಾರೆ, ಶ್ರದ್ಧೆ ಜಾಸ್ತಿ ಇರುತ್ತೆ. ಆಮೇಲೆ ನಮ್ಮನ್ನು ಎಷ್ಟೋ ಕಡೆ ಉಳಿಸ್ತಾರೆ ಅವರು, ಸುಮ್ಮನೆ ಅಲ್ಲ. ಫಾರ್ ಎಕ್ಸಾಂಪಲ್ ಅದು ಶುರು ಮಾಡಿದ್ದಕ್ಕೆ ಈ ಹಾಡು ಬರೆಯೋದೆಲ್ಲ ಶುರು ಆಗಿತ್ತು. ನನಗೆ ಗೊತ್ತಿರಲಿಲ್ಲ ಈ ಕಡೆ. ಹೌದು, ನನಗೆ ಗೊತ್ತಿರಲಿಲ್ಲ ನಾನು ಹಾಡು ಬರೀತೀನಿ ಅಂತ. ಸೂರಿ ಬರ್ಸೋಕ್ಕೆ ಶುರು ಮಾಡಿದ್ದು ಜಂಗ್ಲಿಲಿ. ಆ ಸ್ನೇಹದ ಎಕ್ಸ್ಪ್ಯಾನ್ಷನ್ ಹಂಗಿರುತ್ತೆ. ಈಗ ಹಂಗೆ ಜೊತೆಗಿರೋದ್ರಿಂದ ಯಾರಲ್ಲಿ ಏನಿರುತ್ತೆ, ಒಬ್ರಿಗೊಬ್ರು ಕ್ಯಾರಪ್ ತೆಗಿತಾರೆ ಆಚೆಗೆ. ಅದು ಶುರುವಾಗಿ ಆಗಿ ಅದರ ರಿಸಲ್ಟ್ಗಳು ಇವಾಗ ಬರ್ತಿದೆ. ಸೊ ಇಡೀ ತಂಡದ ಖುಷಿ ಇದೆ ಆ್ಯಕ್ಚುಲಿ. ಒಂದು ಕಡೆಯಿಂದ ತಂಡ ಕಟ್ಟಿ ಇಲ್ಲಿ ಬಿಡ್ತಾ ಇದ್ದೀರಾ ಹೋರಾಡಲಿ ಅಂದ್ಕೊಂಡು, ಇನ್ನೊಂದು ಕಡೆಯಿಂದ ನೀವು ಬಾಲಿವುಡ್ ಕಡೆ ಪಯಣ ಬೆಳೆಸಿದ್ದೀರಾ. ಸೊ ಅದ್ರ ಬಗ್ಗೆ ಕೇಳಲೇಬೇಕು. ಅದಕ್ಕಿಂತ ಮುಂಚೆ ನಿಮ್ಮದೇ ಸಿನಿಮಾ ಇನ್ನೊಂದು ಸಾಂಗ್ ನೋಡ್ಕೊಂಡು ಬಂದ್ಬಿಡೋಣ. ಹಾಗೆ ಒಂದ್ಸಲ ಹಾಕಿ ಸರ್. ನೀವು ಅಲ್ಲೂ ಇರಿ ಇಲ್ಲೂ ಇರಿ, ಪ್ರಾಬ್ಲಮ್ ಇಲ್ಲ. ಎಲ್ಲೋ ಓಡಿಸ್ದಂಗೆ ಮಾತಾಡ್ತಿರಲ್ರಿ. ಕನ್ನಡ ಅಲ್ಲ, ಬಟ್ ಕನ್ನಡ ಕೀರ್ತಿ ಪತಾಕೆನ ಬೇರೆ ಕಡೆ ಎತ್ತಿಡಿತಾ ಇದ್ದೀರಾ. ಅದಕ್ಕೊಂದು ಶುಭ ಹಾರೈಕೆ ಕೊಡ್ತಾ ಇದ್ದೀವಿ.